ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 566ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ರಾವಣ ಸೀತೆಗೆ ಬೆದರಿಸಿ ಗಡು ಕೊಟ್ಟು ಹೋಗ್ತಾನೆ, ರಾಕ್ಷಸನಿಯರಿಗೆ ಆದೇಶ ಮಾಡ್ತಾನೆ, ಯಾವುದೇ ವಿಧಾನ ಬಳಸಿ ಆದರೂ ಸೀತೆಯನ್ನು ನನ್ನ ಹೆಂಡತಿಯನ್ನಾಗಿ ಒಪ್ಪಿಕೊಳ್ಳಲು ಒತ್ತಡ ಹೇರಿರಿ, ಹಿಂಸಿಸ್ರಿ ಅಂತೆಲ್ಲ ಆದೇಶ ಕೊಟ್ಟು ಹೋಗಿರ್ತಾನೆ. ಅದೇ ರೀತಿಯಾಗಿ ಎಲ್ಲ ರಾಕ್ಷಸಿಯರು ಮುಗಿಬೀಳ್ತಾರೆ. ಎಲ್ಲ ರೀತಿಯಿಂದಲೂ ಸೀತೆಯನ್ನು ಮನಸ್ಸು ಪರಿವರ್ತನೆ ಮಾಡಲಿಕ್ಕೆ ನೋಡ್ತಾಳೆ. ಆ ಎಲ್ಲ ಬಿರುನುಡಿಗಳನ್ನು ಕೇಳಿ, ಹಿಂಸಿಸುವಂಥ ಮಾತುಗಳನ್ನು ಕೇಳಿ, ಗದ್ದರಿಕೆಗಳನ್ನು ಕೇಳಿ ಸೀತೆಯ ಪರಿಸ್ಥಿತಿ ಚಿಂತಾಜನಕ ಆಗ್ತಿದೆ. ಅದನ್ನೇ ವಾಲ್ಮೀಕಿಯವರು ಹಿಂಡು ತಪ್ಪಿಸಿಕೊಂಡಂತಹ ಜಿಂಕೆ ತೋಳಗಳ ಮಧ್ಯೆ ಸಿಕ್ಕಾಗ ಯಾವ ರೀತಿ ಆಗ್ತಿದೆ ಅದರದ್ದು ಸ್ಥಿತಿ, ಹಾಗೆ ಈ ರಾಕ್ಷಸನಿಯರ ಮಧ್ಯೆ ಸೀತೆಯ ಸ್ಥಿತಿ ಆಗ್ತಿದೆ. ಅದರಂತೆ ಬಿರುಗಾಳಿಗೆ ಸಿಕ್ಕ ಬಾಳಿ ಗಿಡದ ಪರಿಸ್ಥಿತಿ ಏನಾಗ್ತಿದೆ, ಆ ರೀತಿಯಾಗಿ ಇಲ್ಲೇ ಈ ರಾಕ್ಷಸನಿಯರ ಮಧ್ಯೆ ಲಂಕಾದಲ್ಲಿ ಒಬ್ಬಂಟಿಗಾಗಿ ಸಿಕ್ಕಂಥ ಸೀತೆಯ ಸ್ಥಿತಿ ಆಗಿತ್ತು ಅಂಥೇಳಿ ಆದಿಕವಿ ವಾಲ್ಮೀಕಿಯವರು ಸೀತೆಯ ಪರಿಸ್ಥಿತಿಯನ್ನು, ಮನಸ್ಸಿನ ಸ್ಥಿತಿಯನ್ನು ಹೇಳ್ತಾ ಹೀಗೆ ಮುಂದುವರಿಸ್ತಾರೆ. ದುಃಖದಲ್ಲಿ ನಡೆದಾಡುವ ಸೀತೆ ಕಂಡಳು, ಬುಸಗುಡುವ ಸರ್ಪದಂತೆ ಅತ್ತಿತ್ತ. ಅವರೆಲ್ಲ ಮಾತು ಕೇಳ್ಕೊಂಡು ಹಾಕಿದ ದುಃಖ ಸ್ಫೋಟ ಆಗ್ತಿದೆ. ಏನು ಮಾಡಬೇಕಂತ ಎದ್ದ ಅಲ್ಲಾಡಕ್ಕಿಡ್ತಾಳೆ. ಗಿಡದಿಂದ ಒಂದು ಗಿಡಕ್ಕೆ ಅಲ್ಲೇ ಸುಧಾಡ್ತಾ ಇರ್ತಾಳೆ, ಅತ್ತಿತ್ತಾಳ ಅಲ್ಲಾಡ್ತಾ ಇರ್ತಾಳೆ. ಯಾವ ರೀತಿ ಹಾವು ಬಸ್ಬಿಡ್ತಿರ್ತಾಳೆ ಪೆಟ್ಟದಿಂದ ಹಾವು, ಆ ರೀತಿಯಾಗಿ ಕಾಣಿಸ್ತಾಳೆ. ದುಃಖದಲ್ಲಿ ನೊಂದ ಸೀತೆ ನುಡಿದಳು, ತನ್ನಷ್ಟು ದನ ನುಡಿತಾಳೆ. ಅವ್ರಿಗೆ ಕೇಳೋಂಗನು, ಓ ರಾಮ, ಓ ಲಕ್ಷ್ಮಣ, ಓ ಕೌಶಲ್ಯ, ಓ ಸುಮಿತ್ರ. ಮನುಷ್ಯನಿಗೆ ಬಹಳ ದುಃಖ ಆದಾಗ ನೆನಪು ಬರೋದನ್ನೇ ಇವ್ರದನೆ. ಜನ್ಮ ಕೊಟ್ಟ ತಂದೆ ತಾಯಿ, ಅತ್ತಿ ಮಾವ, ಗಂಡ ಮೈದನ, ಹತ್ತಿರದ ಸಂಬಂಧಿಗಳೇನಿರ್ತಾರೆ, ಹೆಚ್ಚು ಕಡಿಮೆ ಯಾರು ಹೆಚ್ಚು ಅವರ ಹಿತವನ್ನು ಬಯಸ್ತಿರ್ತಾರೆ. ದುಃಖದಲ್ಲಿ ಸಂಕಷ್ಟದಲ್ಲಿ ಸಿಲುಕಿದಾಗ ಅವರನ್ನು ನೆನಪಿಸಿಕೊಳ್ಳುವುದು ಸಹಜ. ಮತ್ತು ಅವ್ರು ಕೆಲವೊಂದು ಸಲ ಅವರು ಉಪದೇಶಗಳನ್ನು ಮಾಡಿರ್ತಾರೆ, ಎಚ್ಚರಿಕೆಗಳನ್ನು ಕೊಟ್ಟಿರ್ತಾರೆ. ಅಂಥವು ಕೆಲವೊಂದು ಸಲ ನಾವು ನಿರ್ಲಕ್ಷ್ಯ ಮಾಡ್ತಿರ್ತೇವೆ. ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಏನೋ ತೊಂದರೆಗಳು ಬರ್ತಾವ, ಮನವರಿಕೆ ಆಗ್ತಿದೆ. ನಾನು ಅವ್ರ ಮಾತು ಕೇಳಿದ್ರೆ ಈ ಪರಿಸ್ಥಿತಿ ನನಗೆ ಬರ್ತಿದ್ದಿಲ್ಲ, ಲಕ್ಷ್ಮಣನ ಮಾತು ಕೇಳಿದರೆ ನನಗೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ, ಅವ್ರಿಗೆ ಮನವರಿಕೆ ಆಗ್ತಿದೆ. ಆದಾಗ ಸಹಜವಾಗಿ ಅವರನ್ನೆಲ್ಲ ನೆನೆಸಿಕೊಳ್ಳೋದು, ಅವ್ರು ಹೇಳಿದ ಮಾತುಗಳನ್ನು ನೆನೆಸಿಕೊಳ್ಳೋದು ಸಹಜ. ರಾಮನಿಲ್ಲದೆ ಇಲ್ಲಿ ನಾ ಬದುಕಿರುವೆ, ರಾಕ್ಷಸಿಯರ ಉಪಟಳ ಶೋಕದ ಹಿಂಸೆ ಮಧ್ಯೆ. ಇಲ್ಲಿ ನಾ ಒಬ್ಬಂಟಿಗೆ ಇದ್ದೇನೆ, ನನ್ನ ಗಂಡಿಲ್ಲದೆ ನಾ ಬದುಕೇನಲ್ಲ ಇಲ್ಲಿ ತನಕ ಅಂಥೇಳಿ ಬೇಸರ ವ್ಯಕ್ತಪಡಿಸ್ತಾಳೆ. ನಾ ಎಂಥರ ಮಧ್ಯೆ ನಾನು ಬದುಕ್ತಾ ಇದ್ದೇನೆ ಅಂದರೆ, ಈ ರಾಕ್ಷಸಿಯರ ಉಪದ್ರವಿ ರಾಕ್ಷಸಿಯರ ಮಧ್ಯೆ ನಾನು ಬದುಕ್ತಾ ಇದ್ದೇನೆ. ಈ ಜನ ನನಗೆ ದುಃಖ ಮತ್ತು ಹಿಂಸೆಯನ್ನು ಕೊಡ್ತಾ ಇದ್ದಾರೆ, ಅವುಗಳ ಮಧ್ಯೆ ನಾನು ರಾಮನಿಲ್ಲದೆ ಬದುಕಿದ್ದೀನಲ್ಲ ಅಂಥೇಳಿ ಈಗ ದುಃಖ ಆಗ್ತಿರ್ತದೆ. ಅಕಾಲ ಮರಣ ಸ್ತ್ರೀಗೂ ಪುರುಷನಿಗೂ ಕಠಿಣ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ವಾಕ್ಯ. ಅಕಾಲ ಮರಣ, ಸಾವು ಬಯಸಿದರೂ ಗಂಡಾಗಲಿ ಅದು ಹೆಣ್ಣಾಗಲಿ, ದುಃಖದಲ್ಲಿ ಇನ್ನು ಇದು ಬದುಕನ್ನು ನಿರರ್ಥಕದಪ್ಪ, ಬದುಕ ಸರಿ ಅಲ್ಲ, ಇದಕ್ಕೆ ಏನೂ ಅರ್ಥ ಇಲ್ಲ, ಮೀನಿಂಗ್ಲೆಸ್. ದ ಲೈಫ್ ಇಟ್ ಸೆಲ್ಫ್ ಬಿಕಮ್ ಮೀನಿಂಗ್ಲೆಸ್. ಉಳಿದು ಇದಕ್ಕೇನು ಮೀನಿಂಗ್ ಇಲ್ಲ, ನಾನು ಇದ್ದು ಇರದಂಗಾಗಿದೆ, ಸತ್ತಂಗಾಗಿದೆ, ಇರಬಾರ್ದನ್ನಂಥ ಸಾವನ್ನು ಬಯಸಿದಾಗ
ಸಾವು ಬರುವುದಿಲ್ಲ. ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಅಕಾಲಿಕ ಮರಣ ಯಾರಿಗೂ ಬರುವುದಿಲ್ಲ ಎಂಬ ಗಾದೆಯಂತೆ ನರಳುತ್ತಿಹೇನು ಮರಣಬಾರದೆ. ಸಾವು ಬೇಡಾಗುತ್ತೆ, ನನಗೆ ಸಾವು ಬರ್ತಾ ಇಲ್ಲ, ಸಾವು ಬೇಡ್ತಾನೆ ನಾನೇನು ಮಾಡ್ತೇನೆ, ಶೋಕದಲ್ಲಿ ನರಳ್ತಾ ಇದ್ದೇನೆ. ಬದುಕಿದ್ದು ನನ್ನ ಸ್ಥಿತಿ ಅನಾಥ ಮಗುವಿನಂತೆ, ತಂದೆ ತಾಯಿ ಕಳ್ಕೊಂಡ ಮಗು. ಸಾಮಾನ್ಯವಾಗಿ ನೋಡಿ, ತಾಯಿ ಜನ್ಮ ಕೊಟ್ಟ ತಕ್ಷಣ ಮರಣ ಅಪ್ಪಿದ್ದಳಂದ್ರೆ ಆ ಮಗುವಿನ ಸ್ಥಿತಿ ಅನಾಥ ಆಗಿರ್ತದೆ. ಆ ಮಗುವಿನ ಸ್ಥಿತಿ ಹೇಳಲು ಅಸಾಧ್ಯ. ಅಷ್ಟೊಂದು ಕೆಟ್ಟ ಸ್ಥಿತಿಯಲ್ಲಿ ಮಗು ಅನಾಥವಾಗಿ ಬಿದ್ದಿರ್ತದೆ, ಬೆಳೀತಿರ್ತದೆ. ಸೀತೆ ಪರಿಸ್ಥಿತಿಯು ಕೂಡ ಅಂತಹ ಅನಾಥ ಮಗುವಿನಂತೆ ಆಗಿತ್ತು. ಆಕಿನ ಬಗ್ಗೆ ಕೇಳೋರು ಯಾರೂ ಇಲ್ಲ, ಆಕೆ ಹೇಳೋರು ಯಾರೂ ಇಲ್ಲ, ಸಮಾಧಾನ ಮಾಡೋರು ಯಾರೂ ಇಲ್ಲ, ಆಕೆಗೆ ನ್ಯಾಯ ಕೊಡಿಸಲಿಕ್ಕೆ ಹಿಂದೆ ಬಂದು ನಿಲ್ಲವರು ಯಾರೂ ಇಲ್ಲ. ಸಂಪೂರ್ಣ ಎಲ್ಲ ರೀತಿಯಿಂದ ಅವಳು ಅನಾಥಳಾಗಿದ್ದಳು. ಸಮುದ್ರ ಮಧ್ಯೆ ಬಿರುಗಾಳಿಗೆ ಸಿಕ್ಕ ಹಡಗಿನಂತೆ. ನೋಡ್ರಿ, ಇಲ್ಲಿ ಉಪಮಾ ಅಲಂಕಾರ. ಆಕೆ ಸ್ಥಿತಿ ಹೇಗಾಗಿತ್ತಪ್ಪ ಅಂದ್ರೆ, ಸಮುದ್ರ ನಡುವ ಬಿರುಗಾಳಿ ಬಿಟ್ಟಾಗ ದೊಡ್ಡ ದೊಡ್ಡ ದೈತಾಕಾರದ ಅಲೆಗಳು ಎದ್ದಾಗ ಯಾವ ರೀತಿ ಹಡಗಿನ ಪರಿಸ್ಥಿತಿ ಆಗ್ತಿದೆಯೋ ಅದೇ ರೀತಿ ಈ ಒಂದು ಪಟ್ಟಣದ ಅಲೆಗಳ ಮಧ್ಯೆ, ಹಿಂಸೆಗಳ ಅಲೆಗಳ ಮಧ್ಯೆ ಸೀತೆ ಅಲೆಗಳ ಮಧ್ಯದಲ್ಲಿ ಸಿಕ್ಕಂತಹ ಬಿರುಗಾಳಿ, ಚಂಡಮಾರುತ ಅಲೆಗಳ ಮಧ್ಯೆ ಸಿಕ್ಕಂತಹ ಹಡಗಿನಂತೆ ಆಗಿತ್ತು. ಇಲ್ಲಿ ನೋಡಿ, ಹಡಗು ಕೆಲವೊಂದು ಶಬ್ದಗಳನ್ನು ಬಳಸ್ತಾರವ್ರು, ಇಲ್ಲದೆ ಬಳಸೋಕ್ಕೆ ಸಾಧ್ಯ ಇಲ್ಲ, ಕಲ್ಪನೆ ಮಾಡಿ ಬಳಸೋಕ್ಕಾಗೋದಿಲ್ಲ. ಇವೆಲ್ಲ ನಡೆದಂಥ ಸ್ಥಿತಿ ಕಣ್ಮುಂದೆ ನೋಡಿದಂಥ ವಿಮಾನ, ಹಡಗ, ಈಗೇನು ನಾವು ಮಾಡ್ರನ್ ಕೆಲವೊಂದು ನಮ್ಮ ಅಂತೇನು ಹೇಳ್ತೀವಲ್ಲ, ಇವುಗಳ ಬಳಕೆ ಇತ್ತು. ಟೆಕ್ನಾಲಜಿ ಬೇರೆ ಇರ್ಬೋದು, ಬಟ್ ಬಳಕೆ ಇತ್ತು. ಅದು ಮನುಷ್ಯ ಅಂದ್ಕೂಡಲೇ ನಮ್ಮ ತಲೆಯಾಗಿದ್ದದ್ದು ನಾವೇನು ಉಪಯೋಗ ಮಾಡ್ತೇವೆ ಅದು ಅವರು ಮನುಷ್ಯರನ್ನ ನಮ್ಗೆ ಹಂಗೆ ಇದ್ರು, ಅವರು ನಮ್ಮ ಹಂಗೆ ವಿಚಾರ ಮಾಡ್ತಿದ್ರು. ನಮ್ಮಂಥ ತಂತ್ರಜ್ಞಾನಗಳನ್ನೇ ಅವರು ಕೂಡ ವಿಕಸಿತ ಮಾಡಿ ಅದನ್ನು ಉಪಯೋಗ ಮಾಡಿಕೊಳ್ತಿದ್ರು. ಇಲ್ಲಿ ಹೇಳ್ತಾರೆ ಹಡಗದ ಇಲ್ಲಿ ಉದಾಹರಣೆಯನ್ನು ಕೊಡ್ತಾರೆ. ರಾಮನ ಕಾಣದೆ ರಾಕ್ಷಸಿಯರ ಹಿಂಸೆಗೆ ಪ್ರವಾಹಕ್ಕೆ ಕೊಚ್ಚಿದ ನದಿ ದಡದಂತಾಗಿದೆ ನನ್ನ ದೇಶ. ನೋಡಿ, ಮತ್ತೊಂದು ಉಪಮಾ ಅಲಂಕಾರ. ನನ್ನ ದೇಶ ಹೆಂಗಾಗಿದೆ ಅಂದ್ರೆ, ರಾಮನ ನೋಡದೆ ಈ ರಾಕ್ಷಸನಿಯರ ಮಧ್ಯೆ ನದಿಗೆ ದೊಡ್ಡ ಪ್ರವಾಹ ಬಂದಾಗ ಬಲಿಯಾಗೋದೇನಂದ್ರೆ, ನದಿ ದಡಗಳನ್ನು ಬಲಿ ಆಗ್ತಾವೆ, ಕೊಚ್ಕೊಂಡು ಹೋಗ್ತಿತ್ತು. ಅದು ಬಾಜುಕೇನು ಒಂಡಿ ಇರ್ತೈತೆ, ಒಂಡಿ ಹರ್ಕೊಂಡು ಕಿತ್ಕೊಂಡು ಹೋಗ್ತದೆ. ಗಿಡಗಳಿದ್ರೆ ಗಿಡ ಕಿತ್ಕೊಂಡು ಹೋಗ್ತದೆ, ರೇವಿ ಮಣ್ಣು ಬಂದು ಬಿದ್ದಿರ್ತದೆ, ಮತ್ತು ಅದನ್ನು ಕೊಚ್ಕೊಂಡು ಹೋಗ್ತದೆ. ಎರಡೂ ದಡಗಳನ್ನು ಫಸ್ಟ್ ಆಹುತಿ ಆಗೋದು ಮಹಾಪೂರ ಬಂದಾಗ ನದಿಗೆ. ನನ್ನ ಪರಿಸ್ಥಿತಿ ಕೂಡ ಏನಾಗಿದೆ, ಈ ದುಃಖದ ಮಹಾಪೂರಕ್ಕೆ ನಾನು ಆ ದಡಗಳಂತೆ ಕೊಚ್ಚಿ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ. ಸಿಂಹ ನಡುಗೆಯ ಹಿತಭಾಷೆಯ ಸದ್ಮಾರ್ಗಿ ರಾಮನು. ಮತ್ತಿಲ್ಲಿ ರಾಮನನ್ನು ಹೊಗಳ್ತಾಳೆ, ನೆನೆಸ್ಕೊಡ್ತಾಳೆ. ರಾಮನ ನಡೆ ಹೆಂಗಿತ್ತಂದ್ರೆ ಸಿಂಹದ ನಡೆ. ಮುಂದೆ ಭಾಷೆ, ಹಿತಭಾಷೆ, ಎಷ್ಟೇ ಮಾತಾಡ್ರೂ ಏನೇ ಮಾತಾಡ್ರೂ ಭಾಳ ಮೃದುವಾಗಿ ಮಾತಾಡ್ತಿದ್ರು ಅವರು, ಭಾಳ ಹಿತಭಾಷೆಯಾಗಿದ್ದ. ಈಗ ನಮ್ಮವ್ರ ಭಾಷೆ ನೋಡ್ಬೇಕಾರೆ ಅದಕ್ಕೆ ಉದಾಹರಣೆಗಳಂದ್ರೆ ನಮ್ಮ ಪಾರ್ಲಿಮೆಂಟು ಮತ್ತು ನಮ್ಮ ಅಸೆಂಬ್ಲಿಗಳು. ಸೋಕಾಲ್ ಜೆಂಟಲ್ಮನ್ಸನ್ನು, ಬುದ್ಧಿವಂತರನ್ನು ನಾವು ಮತದಾನ ಮಾಡಿ ಅವರನ್ನು ಕಳಿಸಿಕೊಟ್ಟಿರ್ತೇವೆ. ಅವರು ಅಲ್ಲಿ ಬಳಸುವಂಥ ಭಾಷೆ, ಆಲೋಚನೆ, ಕುತಂತ್ರಗಳನ್ನು ನೋಡಿದ್ರೆ ಇವರು ಮಾನವರೇ ಅನ್ನುವಂಥ ಪ್ರಶ್ನೆ ಹುಡ್ತಿದೆ. ಅವರು ಬಳಸುವಂಥ ಭಾಷೆ ನೋಡಿದರೆ ಇವರು ನಾಗರಿಕತೆಯ, ಸಭ್ಯತೆಯ, ಸಮಾಜದ ಅಂಶವೇ, ಈ ಸಭ್ಯತೆಯ ಸಮಾಜದಲ್ಲಿ ಇವರಿದ್ದಾರೆ ಅನ್ನೋ ಹಂಗೆ ಪ್ರಶ್ನೆ ಬರ್ತಿದೆ. ಇಲ್ಲಿ ನೋಡಿ, ರಾಮ ಪರಾಕ್ರಮಿಯ ಆವಾಗೂ ಹೇಗೆ ಮಾತಾಡ್ತಿದ್ದ, ದುಃಖದಾಗಿದ್ದಾಗೂ ಅವನ ಮಾತುಗಳಲ್ಲಿ ವ್ಯತ್ಯಾಸ ಇಲ್ಲ. ಮಾತುಗಳಿಂದ ಇನ್ನೊಬ್ಬರಿಗೆ ಹಿತ ಆಗ್ತಿತ್ತು ವಿನಃ ಅಹಿತ ಎಂದು ಆಗಿದ್ದಿಲ್ಲ. ಮತ್ತು ಸದ್ಮಾರ್ಗಿಯವನು, ಒಳ್ಳೆಯ ಮಾರ್ಗದಲ್ಲೇ ನಡೆಯವ, ಧರ್ಮದ ಮಾರ್ಗದಲ್ಲೇ ನಡೆಯವ. ಧರ್ಮ ಅಂದ್ರೆ ಮತ್ತು ಈಗಿನ ವಿಚಾರ ಮಾಡಬೇಡಿ, ದೇವರದಾನೋ ಇಲ್ಲೋ, ನಮ್ಮ ಧರ್ಮ ಶ್ರೇಷ್ಠ, ಇದು ಅಲ್ಲ. ಧರ್ಮ ಅಂದರೆ ನಡೆ ನುಡಿ.
ಬಸವನವ್ರು ಹೇಳೋ ಪ್ರಕಾರ ನಡೆ ನುಡಿ. ನಾವೇನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಹೇಗೆ ನಡ್ಕೊಳ್ಬೇಕು, ಇದಕ್ಕೆ ಧರ್ಮ ಸಂಹಿತೆ ಅಂತ ಕರೀತಾರೆ. ಸೊ ಅವನ ಮಾರ್ಗ ಏನಾಗಿತ್ತಂದ್ರೆ ನಡೀತಾ ಇದ್ದದ್ದು ಸದ್ಮಾರ್ಗವಾಗಿತ್ತು, ಧಾರ್ಮಿಕ ಮಾರ್ಗವಾಗಿತ್ತು. ಒಂದು ಕಾಣುವ ಭಾಗ್ಯವಿದೆ ನನ್ನ ಕಮಲಾಕ್ಷಿಗಳಿಗೆ, ಈ ನನ್ನ ಕಮಲದಂಥ ಕಣ್ಣುಗಳಿಗೆ ಮತ್ತೊಮ್ಮೆ ರಾಮನ ನೋಡುವ ಭಾಗ್ಯ ಇದೆಯೇ ಅಂತ ಪ್ರಶ್ನೆ ಮಾಡಿಕೊಳ್ತಾಳೆ. ಸುವಾತ್ಮ ರಾಮನಿಲ್ಲದೆ ಸುವಾತ್ಮ ಆತ್ಮ, ಸುವಾತ್ಮ ಒಳ್ಳೆಯ ಆತ್ಮ, ಸುವಾತ್ಮ ದುರಾತ್ಮ, ಕೆಟ್ಟ ಆತ್ಮ. ಆತ್ಮ ಒಂದೇ, ಆತ್ಮದ ಗುಣಮಟ್ಟಗಳು ಬರ್ತಾವೆ ಇಲ್ಲಿ. ಎಲ್ಲರೂ ಆತ್ಮನ ವಾಲ್ಮೀಕಿಯವರು ಹೇಳ್ತಾರೆ. ಎಷ್ಟು ಜೀವರಾಶಿಗಳದಾವೆ, ಎಲ್ಲಕ್ಕೂ ಆತ್ಮ ಇದೆ. ಇನ್ನು ಕೆಲವೊಂದು ಕೆಟ್ಟದವ, ಕೆಲವೊಂದು ಒಳ್ಳೆಯದವ. ಒಳ್ಳೆ ಇದ್ದು ಅಂದ್ರೆ ಸುವಾತ್ಮ, ಕೆಟ್ಟಿದ್ದು ಅಂದ್ರೆ ದುರಾತ್ಮ. ಇಲ್ಲಿ ರಾಮ ಸುವಾತ್ಮ, ಅವನಿಲ್ಲದೆ ಹಿಂಸೆಯಾಗುತ್ತಿದೆ ನನಗೆ, ವಿಷ ಸೇವನೆಯ ಯಾತನೆಯಂತೆ. ನೋಡ್ರಿ, ಇಲ್ಲೊಂದು ಅನುಭವದ ಮಾತು ಹೇಳ್ತಾರೆ. ಯಾವ ವ್ಯಕ್ತಿ ವಿಷ ಕುಡಿದಿರ್ತಾನಲ್ಲ, ಸಾಯ್ಬೇಕಂತ ಕುಡಿದಿರ್ತಾನೋ, ಏನು ನೋವು ತಾಳಲಾರ್ದ ಕುಡಿದಿರ್ತಾನೋ ಏನು ಗೊತ್ತಿಲ್ಲ, ಬಟ್ ಯಾವಾಗ ವಿಷ ಕುಡಿದ ಕೂಡಲೇ ಅವನಿಗೆ ತೊಂದರೆ ಆಗ್ತಿರ್ತದಲ್ಲ, ವಿಷದ ದುಷ್ಪರಿಣಾಮ ಆಗ್ತಿರ್ತದಲ್ಲ, ಸೀತೆಗೆ ರಾಮನಿಲ್ಲದೆ ಆ ವಿಷ ಕುಡಿದ ಅನುಭವ ಆಗಲಿಕ್ಕೆ ಶುರುವಾಗ್ತಿದೆ. ಆ ಅನುಭವ, ವಿಷ ಕುಡಿದ ಯಾತನೆ ಅನುಭವ ಆಗ್ತಿದೆ. ಪೂರ್ವಜನ್ಮದ ಪಾಪದ ಫಲವೇ, ನಾನೇನಾದರೂ ಹಿಂದಿನ ಜನ್ಮದಾಗ ಏನಾದರೂ ಅಪರಾಧ ಮಾಡಿದ್ದೇನೆ, ಕುಕೃತ್ಯಗಳನ್ನು ಎಸಗಿದ್ದೇನೆ, ಆ ಕುಕೃತ್ಯಗಳ ಪ್ರತಿಫಲವಾಗಿ ಇಂದು ನಾ ಈ ಹಿಂಸೆಯನ್ನು ಅನುಭವಿಸ್ತಾ ಇದ್ದೇನಂತ ಒಂದು ಕ್ಷಣ ಈ ಯಾತನೆ, ದುಃಖ, ವಿರಹ, ವೇದನೆ ಇವತ್ತೆಲ್ಲ ಇವು ನನಗೆ ಬರ್ತಾ ಇದ್ದಿದ್ದು ನನ್ನ ಹಿಂದಿನ ಕೆಟ್ಟ ಕರ್ಮದ ಫಲವೇ, ದುಷ್ಕರ್ಮದ ಫಲವೇ, ನಾನೇನಾದರೂ ತಪ್ಪು ಮಾಡಿದ್ದೇನೆ, ಅದರದ್ದೇನಾದರೂ ಫಲ ಅಂತ ಹೇಳಿ ಪ್ರಶ್ನಿಸಿಕೊಳ್ತಾಳೆ. ಇದೇ ರೀತಿಯಾಗಿ ತನ್ನ ವೇದನೆಯನ್ನು ವ್ಯಕ್ತಪಡಿಸುವಲ್ಲಿ, ತನ್ನ ಸಂಕಟವನ್ನು ವ್ಯಕ್ತಪಡಿಸುವಲ್ಲಿ ಸೀತೆ ಮತ್ತೇನು ವಿಚಾರಗಳನ್ನು ಹಂಚಿಕೊಳ್ತಾ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.